26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಸರಿ, ಯಾಕೆಂದರೆ ನಾವು ಜಿಲ್ಲೆಗೆ ಬಂದ ನಂತರ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಬಂದಾಗ ಬಹಳ ಕೆಟ್ಟ ಧ್ವನಿವರ್ಧಕ, ಬಹಳ ಕೆಟ್ಟ ಲೈಟು ಇಷ್ಟೆಲ್ಲ ಇತ್ತು. ನನಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೆ ಸರ್ ಅವರು, ನೀವು ಜಿಲ್ಲೆಯಿಂದ ಹೋಗೋದ್ರೊಳಗಡೆ ಈ ರಂಗಮಂದಿರಕ್ಕೆ ಒಂದು ಕಾರ್ಯಕ್ರಮವನ್ನು ಕಲ್ಪಿಸಬೇಕು, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಅದಾದ ನಂತರ ಒಂದು ಬಾರಿ ನಾವು ಬ್ಯಾಂಕಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಇದಕ್ಕೆ ಅನುದಾನವನ್ನು ಕನ್ನಡ ಕಲ್ಚರ್ ಹೇಳೋಣ. ಸೊ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿ ಬರಲು ತಂದು ಅದೆಲ್ಲ ಮಾಡೋದು ಕಷ್ಟ ಆಗುತ್ತೆ. ಸೊ ನಾವು ನಮ್ಮದೇ ಒಂದು ಸ್ಥಳೀಯ ಅನುದಾನದಿಂದ ಅದನ್ನೆಲ್ಲ ಬರ್ಸಬೇಕು ಅಂತ ಹೇಳಿದ್ರೆ ಬಹುಶಃ ವೀರೇಂದ್ರ ಸಂದರ್ಭದಲ್ಲಿ ಇದ್ದರು. ಸೊ ಆ ಸಂದರ್ಭದಲ್ಲಿ ನನ್ನ ಕೋಟಾದಿಂದ ಜಿಲ್ಲೆಯಲ್ಲಿ ನನ್ನ ಕೋಟಾದಲ್ಲಿ ಏನು ನನಗೆ ದೇವಿ ಅನುದಾನ ಬರುತ್ತೆ ಅದರಿಂದ ನಾನು ಅನುದಾನವನ್ನು ಒದಗಿಸಿ ಕೊಡ್ತೀನಿ, ನೀವು ಅದರಲ್ಲಿ ಇದನ್ನ ದುರಸ್ತಿಗೊಳಿಸಿ ಸುಸಜ್ಜಿತವಾದ ಒಂದು ಥಿಯೇಟರ್ನ ಮಾಡಲೇಬೇಕು ಅಂತೇಳಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ ಹೊರತು. ಸೊ ಆ ನಿಟ್ಟಿನಲ್ಲಿ ಅವರ ನೆನಪಿಗೋಸ್ಕರ ಬಹುಶಃ 1 ವರ್ಷ 4 ತಿಂಗಳು ಏನು ನಿರಂತರವಾಗಿ ಸರ್ ಸುಮಾರು 100ಕ್ಕಿಂತ ಹೆಚ್ಚಿಗೆ 100-150ಕ್ಕಿಂತ ಹೆಚ್ಚಿಗೆ ಲೇಬರ್ಸನ್ನು ಇಟ್ಟು ನಿರಂತರವಾಗಿ ಕೆಲಸವನ್ನು ಮಾಡಿದ್ದಾರೆ. ಇದು ಸುಮಾರು 20 ವರ್ಷ ಹಳೆಯ ಕಟ್ಟಡ. 20 ವರ್ಷ ಹಳೆಯ ಕಟ್ಟಡ ಆಗಿದ್ದು ಕೂಡ 8 ವರ್ಷದ ಹಿಂದೆ ಒಂದ್ಸರಿ ರೆನೋವೇಷನ್ ಮಾಡಿದರೆ ಸುಮಾರು 2 ಕೋಟಿ ಹಣವನ್ನು ಖರ್ಚು ಮಾಡಿದ್ದೆ. ಆಗ ಖರ್ಚು ಮಾಡೋದಕ್ಕೆ ಅಕಾಸ್ಟಿಕ್ ಮಾಡಿದ್ವಿ ಅಂತೇಳಿ ಮಾಡಿದ್ರು. ಬಹುಶಃ ನಾವು ಇದು ತೆಗೆದರೆ ಗೊತ್ತಾಯಿತು, ಆಗ ಅಕಾಸ್ಟಿಕ್ ಮಾಡಿದಿಲ್ಲ, ಬರೀ ವೆಲ್ವೆಟ್ ಕ್ಲಾತ್ ಎಲ್ಲ ಕಡೆ ಪೇಸ್ಟ್ ಮಾಡಿದ್ರು. ಅದಕ್ಕೋಸ್ಕರ ಬಹಳ ಕರ್ಕಶವಾಗಿ ಧ್ವನಿ ಬರ್ತಾ ಇದೆ ಅಂತೇಳಿ ಅವರ ಸಹಕಾರದಿಂದ ನಾವು ಇದನ್ನ ರೆನೋವೇಷನ್ಗೆ ಕೈ ಎತ್ಕೊಂಡು ಸೊ ಇದನ್ನ ನಿರಂತರವಾಗಿ 1 ವರ್ಷ 4 ತಿಂಗಳ ಕಾಲ ಆಲ್ಮೋಸ್ಟ್ ವಾರಕ್ಕೆ 2 ಸಲ ನನಗೆ ವಿಸಿಟ್ ಕೊಟ್ಟು ಇದನ್ನ ತುಂಬಾ ಸುಸಜ್ಜಿತವಾದ ಒಂದು ಅಕಾಸ್ಟಿಕ್ ಥಿಯೇಟರ್ ಈ ಜಿಲ್ಲೆಗೆ ಮಾಡಿಕೊಡಲೇಬೇಕು ಅವರ ನೆನಪಿಗೋಸ್ಕರ ಅಂತೇಳಿ ಬಹಳ ನಿರಂತರವಾಗಿ ಮಾಡಿದ್ವಿ. ಆಮೇಲೆ ನಮಗೆ ಬಹಳ ಆಸೆ ಇತ್ತು, ಅವರು ಬದುಕಿರೋ ಸಂದರ್ಭದಲ್ಲಿ ಇದನ್ನ ಓಪನ್ ಮಾಡಿಸಲೇಬೇಕು ಅವರ ಕೈಯಲ್ಲಿ ಅಂತ ಹೇಳಿದ್ರು. ನಾವು ಸಾಕಷ್ಟು ಪ್ರಯತ್ನ ಪಟ್ವಿ, ಆದರೆ ಬೇರೆ ಬೇರೆ ಟೆಕ್ನಿಕಲ್ ಕಾರಣಕ್ಕೋಸ್ಕರ ಏನಾಗಿತ್ತು ಅಂದರೆ ಇದನ್ನ ರಿನೋವೇಷನ್ ಮಾಡೋಕ್ಕೆ ನಾವು ಓಪನ್ ಮಾಡಲೇಬೇಕು ಸರ್, ಇದು ಕಂಪ್ಲೀಟ್ ತೆಗೆದು ಹೊಸದೇ ಕಟ್ಟಬೇಕು ಆ ಪರಿಸ್ಥಿತಿಯಲ್ಲಿ ಇತ್ತು. ಹೀಗಾಗಿ ಆ ಸಂದರ್ಭಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅವರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದಕ್ಕೆ ಸುಮಾರು 2,70,00,000 ಖರ್ಚಾಗಿದೆ ಸರ್. ಇದು ಏನು PVR ಥಿಯೇಟರ್ ನಾವು ನೋಡ್ತೀವಿ ಬೆಂಗಳೂರಿನಲ್ಲಿ, ಬೇರೆ ಬೇರೆ ಥಿಯೇಟರ್ಗಳನ್ನ ಈ ಡಾಲ್ಬಿ ಸೌಂಡ್ಸ್ ಇರುವಂಥ ಸ್ಟುಡಿಯೋಗಳು ಮತ್ತು ಥಿಯೇಟರ್ನ ನೋಡ್ತೀವಿ. ಅದೇ ಟೆಕ್ನಾಲಜಿಯ ಮಾದರಿಯಲ್ಲಿ ಇಲ್ಲಿ ಒಂದು ಅಕಾಸ್ಟಿಕ್ ಮಾದರಿಯ ಸುಸಜ್ಜಿತವಾದ ಥಿಯೇಟರ್ ಆಗಲೇಬೇಕು ಅಂತ ಹೇಳಿ ಪಟ್ಟಕೊಟ್ಟು ನಾವು ಇದನ್ನು ಮಾಡಕೊಟ್ವಿ. ಸರಿ, ಯಾಕೆಂದರೆ ನಾವು ಜಿಲ್ಲೆಗೆ ಬಂದ ನಂತರ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಬಂದಾಗ ಬಹಳ ಕೆಟ್ಟ ಧ್ವನಿವರ್ಧಕ, ಬಹಳ ಕೆಟ್ಟ ಲೈಟು ಇಷ್ಟೆಲ್ಲ ಇತ್ತು. ನನಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೆ ಸರ್ ಅವರು, ನೀವು ಜಿಲ್ಲೆಯಿಂದ ಹೋಗೋದ್ರೊಳಗಡೆ ಈ ರಂಗಮಂದಿರಕ್ಕೆ ಒಂದು ಕಾರ್ಯಕ್ರಮವನ್ನು ಕಲ್ಪಿಸಬೇಕು, ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ. ಅದಾದ ನಂತರ ಒಂದು ಬಾರಿ ನಾವು ಬ್ಯಾಂಕಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಇದಕ್ಕೆ ಅನುದಾನವನ್ನು ಕನ್ನಡ ಕಲ್ಚರ್ ಹೇಳೋಣ. ಸೊ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿ ಬರಲು ತಂದು ಅದೆಲ್ಲ ಮಾಡೋದು ಕಷ್ಟ ಆಗುತ್ತೆ. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.